ಹಾಯ್ ಹಲೋ ಗೈಸ್ ವೆರಿ ಗುಡ್ ಮಾರ್ನಿಂಗ್. ಸೊ ಎಲ್ಲರೂ ಹೇಗಿದ್ದೀರಾ? ಐ ಹೋಪ್ ಎಲ್ಲರೂ ಚೆನ್ನಾಗಿದ್ದೀರಾ ಅಂತ ಅಂದ್ಕೊಂಡಿದ್ದೀನಿ. ನಾನು ಕೂಡ ಚೆನ್ನಾಗಿದ್ದೀನಿ. ಸೊ ಆ್ಯಕ್ಚುಲಿ ನಿನ್ನೆ ನಾನು ವ್ಲಾಗಲ್ಲಿ ಹೇಳಿದ್ದೆ ಅಮ್ಮ ಬೆಂಗಳೂರಿಗೆ ಹೋಗಿದ್ದಾರೆ ಅಂತೇಳಿ. ಸೊ ಬೆಂಗಳೂರಿಗೆ ಹೋದ್ಮೇಲೆ ಇವತ್ತು ಫಸ್ಟ್ ಡೇ ಹೆಂಗಿರುತ್ತೆ ಎಕ್ಸ್ಪೀರಿಯೆನ್ಸು ಅಂತ ಶೇರ್ ಮಾಡ್ತೀನಿ ಅಂತ ಹೇಳಿದೆ. ಎಸ್ ಗೈಸ್, ಆ್ಯಕ್ಚುಲಿ ತುಂಬ ಅಂದರೆ ತುಂಬಾ ರಿಸ್ಕ್ ಆಗುತ್ತೆ. ಬೆಳಗ್ಗೆ ಹೊತ್ತು ಅಮ್ಮ ಇದ್ದಾಗ ಅಮ್ಮ ಇವಾಗ ನಾನು ಏನಾದರೂ ಎದ್ದು ಫ್ರೆಶ್ ಅಪ್ ಆಗಿ ಬರೋ ಅಷ್ಟರಲ್ಲೇ ಅಮ್ಮ ಸ್ವಲ್ಪ ತಿಂಡಿಗೆ ಇದನ್ನು ಕಟ್ ಮಾಡಿಡು ಅಂತ ಹೇಳಿದ್ರೆ ಎಲ್ಲ ಕಟ್ ಮಾಡಿಟ್ಟು ಎಲ್ಲ ರೆಡಿ ಮಾಡಿರ್ತಿದ್ರು. ಇವತ್ತು ಹೆಂಗಾಯಿತು ಅಂತ ಹೇಳಿದ್ರೆ ನಾನೇ ಎದ್ದೊಳ್ಬೇಕಾಗಿತ್ತು, ನಾನೇ ಮಾಡಬೇಕಾಗಿತ್ತು. ಸ್ವಲ್ಪ ರಿಸ್ಕ್ ಅಂತೂ ತುಂಬಾ ಜಾಸ್ತಿ ಆಯಿತು ಇವತ್ತು. ಸೊ ಇಷ್ಟೊಂದು ರಿಸ್ಕ್ ಆಗುತ್ತೆ ಅಂತ ಅಂದ್ಕೊಂಡಿರಲಿಲ್ಲ. ಇನ್ನು ಬೆಳಗ್ಗೆ ಆ್ಯಕ್ಚುಲಿ ನನಗೆ ಟೈಮೇ ಆಗಿಬಿಟ್ಟಿತ್ತು ಇವತ್ತು, ಏನು ಮಾಡಬೇಕು ಅನ್ನೋದೇ ಗೊತ್ತಾಗಲಿಲ್ಲ. ಸಡನ್ನಾಗಿ ಅನ್ನ ಮಾಡಿ ಟೊಮೊಟೊ ಗೊಜ್ಜು ಮಾಡಿ ಕಳಿಸ್ದೆ. ಇನ್ನು ಇವತ್ತು ಬೆಳಗ್ಗೆನೇ ಮಳೆ ಬರ್ತಿದ್ದರಿಂದ ನಾನು ಹೋಗೋಷ್ಟರಲ್ಲಿ ಆ್ಯಕ್ಚುಲಿ ವ್ಯಾನ್ ಕೂಡ ಜಸ್ಟ್ ಮಿಸ್ ಇವತ್ತು. ಲಾಸ್ಟಿಗೆ ಓಡ್ಕೊಂಡೋಗಿ ಹತ್ತಿದೆ, ಅಷ್ಟು ಟೈಮ್ ಆಗಿತ್ತು. ಮಳೆ ಬೇರೆ ಬರ್ತಿದ್ದರಿಂದ ತುಂಬ ಜಸ್ಟ್ ಮಿಸ್ ಆಗಿದ್ದೀನಿ ನಾನು ರಿತಿಕ್ಷನ ವ್ಯಾನ್ ಹತ್ಸೋದಕ್ಕೆ ತಪ್ಸೋಕ್ಕೆ. ಆವಾಗ ಅಲ್ಲೇ ಯೋಚನೆ ಮಾಡ್ತಿದ್ದೆ, ಅಮ್ಮ ಇದ್ದಿದ್ರೆ 10 ನಿಮಿಷ ಮುಂಚೆ ಹೋಗಿ ವೆಯ್ಟ್ ಮಾಡ್ತಿದ್ದೆ. ಇವಾಗ ನೋಡಿ ಇನ್ ಟೈಮಿಗೆ ಹೋಗೋಕ್ಕೂ ಆಗ್ತಾ ಇರಲಿಲ್ಲ, ಅಷ್ಟು ಕಷ್ಟ ಆಯಿತು. ಸೊ ಇದೇ ಅನಿಸುತ್ತೆ ತಾಯಿ ಪ್ರೀತಿ ಅಂದರೆ. ಅಮ್ಮನಂತೂ ತುಂಬ ಮಿಸ್ ಮಾಡ್ಕೊತಾ ಇದ್ದೀನಿ. ಆ್ಯಕ್ಚುಲಿ ರಿತಿಕ್ಷಾ ಹೇಳ್ತಾ ಇದ್ಲಿ ಇವತ್ತು ಬೆಳಗ್ಗೆ, ಮಮ್ಮಿ 5 ಗಂಟೆ ಆದರೆ ಸಾಕು ಅಮ್ಮ ಇರ್ತಿದ್ರು, ನೀನು ಓದಿಸ್ಬೇಕಾದ್ರೆ ಏನಾದರೂ ಹೊಡೆದ್ರೆ ಅಜ್ಜಿಗೆ ನಾನು ಫಸ್ಟೇ ಹೇಳ್ಬಿಡ್ತಾಯಿದ್ದೆ. ಇವತ್ತು ಅಜ್ಜಿ ಇರಲ್ಲಪ್ಪ, ನಿನ್ನ ಹತ್ರ ಒದೆ ತಿನ್ನಲ್ಲ, ನಾನು ಬೇಗ ಬೇಗ ಬರೆದ್ಬಿಡ್ತೀನಿ ಅಂತ ಹೇಳ್ತಾ ಇದ್ಲು. ಅಷ್ಟು ಅವಳಿಗೂ ಕೂಡ ಟೆನ್ಷನ್ ಸ್ಟಾರ್ಟ್ ಆಗಿಬಿಟ್ಟಿದೆ. ಆಮೇಲೆ ಅಮ್ಮ ಇದ್ದರೆ ಋತ್ವಿಕ್ನ ನೋಡ್ಕೊಳೋದೆಲ್ಲ ಅಮ್ಮನೇ ಆಗಿರ್ತಿತ್ತು. ಅಮ್ಮ ಅಂಗಡಿಲಿದ್ದರೆ ನಾನು ಮನೇಲಿರ್ತಿದ್ದೆ, ಇಲ್ಲ ನಾನು ಮನೇಲಿದ್ದರೆ ಅಮ್ಮ ಅಂಗಡಿಲಿರೋದು, ಈ ಥರ ಮಾಡ್ತಿದ್ವಿ. ಈಗ ಆ್ಯಕ್ಚುಲಿ ಅಂಗಡಿ ಕ್ಲೋಸ್ ಮಾಡ್ಕೊಂಡು ಬಂದಿದ್ದೀನಿ ನಾನು. ಈಗ ಮತ್ತೆ ಹೋಗಿ ಡೋರ್ ತೊಗೋಬೇಕು. ಅಂಗಡಿ ಡೋರು ಒಂದು ಸ್ವಲ್ಪ ಹೈಟ್ ಜಾಸ್ತಿ ಇದೆ, ಒಬ್ಬರೇ ಲಿಫ್ಟ್ ಮಾಡೋದಕ್ಕೆ ತುಂಬ ಕಷ್ಟ ಆಗುತ್ತೆ, ಅದೇ ಒಂದು ದೊಡ್ಡ ಸಮಸ್ಯೆ. ಇನ್ನು ನಿತಿನ್ ಕೂಡ ಹೋಗಿದ್ದಾನೆ. ನಿತಿನ್ ಆ್ಯಕ್ಚುಲಿ ಬರೋಕ್ಕೆ ಹೇಳಿದ್ದೀನಿ, ಅವ್ನಿಗಿನ್ನ ಕಾಲೇಜ್ 1 ವೀಕ್ ಪೋಸ್ಟ್ಪೋನ್ ಆಗಿದೆಯಂತೆ. ಹಾಗಾಗಿ ಬಂದು ಹೋಗು ಅಂತ ಹೇಳಿದ್ದೀನಿ. ನೋಡಬೇಕು ಅವನು ಕೂಡ ಬರ್ತಾನೋ ಇಲ್ವಾ, ಇನ್ನೂ ನನಗೆ ಎಕ್ಸಾಕ್ಟಾಗಿ ಗೊತ್ತಿಲ್ಲ. ಹಾಗೆ ನಿನ್ನೆ ಲೋಕಿ ಬೆಂಗಳೂರಿಗೆ ಹೋಗಿ ಬಿಡಕ್ಕೆ ಹೋದಾಗ ಆಲ್ಮೋಸ್ಟ್ ಅವ್ರಿಲ್ಲಿ ಬಿಟ್ಟಿದ್ದ 12 ಆಗಿತ್ತು. ಬಟ್ ಅವರೆಲ್ಲೋ ಅಲ್ಲಿಂದ ಒಂದು ಬೇರೆ ಕಡೆ ಹೋಗಿ ಮನೆಗೆ ಹೋಗಿ ಮತ್ತು ಅವನ್ನ ಬಿಟ್ಟು ಬರೋಷ್ಟರಲ್ಲಿ 7 ಗಂಟೆ ಆಗಿತ್ತು. ಸೊ 7 ಗಂಟೆಗೆ ಬಂದು ಇನ್ನೊಂದು ಏನಪ್ಪ ಅಂತ ಹೇಳಿದ್ರೆ, ಅವ್ರನ್ನ ಬಿಟ್ಟು ಬರೋವರೆಗೂ ಲೋಕಿ ಹೆಂಗೆ ಬರ್ತಾನೋ ಏನೋ ಅನ್ನೋದೊಂದು ಶಾಕ್ ಇತ್ತು ನನಗೆ. ಸೊ ಸೇಫಾಗಿ ಹೋಗಿ ಸೇಫಾಗಿ ಬಂದಿದ್ದೇನೆ. ಇನ್ನು ಅಮ್ಮ ಕೂಡ ಸ್ವಲ್ಪ ನನಗೇನೇನು ಬೇಕೋ ಅದೆಲ್ಲ ಕೊಟ್ಟು ಕಳಿಸಿದ್ದಾರೆ. ತಾಯಿ ಅಂದ್ರೇ ಹಂಗಲ್ವಾ. ನಾನು ಆ್ಯಕ್ಚುಲಿ ನೆನ್ನೆ ಮಂಜು ಬಂದಾಗ ನನಗೆ ಕರ್ಜೂರಕಾಯಿ ಮತ್ತು ಕಜ್ಜಾಯ ಇದೆರಡೂ ತಂದಿದ್ಲು. ಸೊ ಅಂದರೆ ಮನೇಲಿ ಮಾಡಿದ್ದಲ್ಲ, ಹೊರಗಡೆ ತಂದಿದ್ಲು, ಫ್ರೆಶ್ ಆಗಿತ್ತು ಆ್ಯಕ್ಚುಲಿ. ಸೊ ಇದು ಚೆನ್ನಾಗಿದೆ ಅಲ್ವಮ್ಮ, ನಾನೇ ತಿಂದ್ಬಿಟ್ಟಿದ್ದೆ, ತುಂಬ ಚೆನ್ನಾಗಿದೆ ಅಂತೇಳಿ. ಅಷ್ಟೇ ನಾನು ಹೇಳಿದ್ದು. ಆ್ಯಕ್ಚುಲಿ ನೆನ್ನೆ ಹೋದಾಗ ಅಮ್ಮ ಹೋದಾಗ ಅದು ಮೈಂಡಲ್ಲಿ ಇಟ್ಕೊಂಡು ಅಷ್ಟು ಬೇಗ ಹೋಗಿ ಪಾಪ ನನಗೋಸ್ಕರ ಕೊಟ್ಟು ಕಳಿಸಿದ್ದಾರೆ. ಮತ್ತು ಅದು ಕಜ್ಜಾಯ ತೋರಿಸ್ತೀನಿ ನೋಡಿ, ಎಷ್ಟು ಚೆನ್ನಾಗಿದೆ ಅಂದರೆ ನನಗೆ ಅಷ್ಟು ತುಂಬ ಚೆನ್ನಾಗಿದೆ. ಹಾಗೆ ಅಮ್ಮ ಏನೇನು ಕೊಟ್ಟು ಕಳಿಸಿದ್ದಾರೆ, ಬೆಂಗಳೂರಿಗೆ ಹೋಗಿ 1 ದಿನ ಆಗಿಲ್ಲ, ಆಗಲೇ ಎಲ್ಲ ಕೊಟ್ಟಿದ್ದಾರೆ. ಇದು ತೋರಿಸ್ತೀನಿ ಏನೇನು ಕೊಟ್ಟಿದ್ದಾರೆ ಅಂತ. ನೋಡಿ ಇದು ಎಷ್ಟು ಚೆನ್ನಾಗಿದೆ, ಎಷ್ಟು ಫ್ರೆಶ್ ಆಗಿದೆ ಗೊತ್ತಾ. ಸೊ ನೋಡ್ತಾ ಇರ್ಬೋದು ನೀವು ಎಷ್ಟು ಚೆನ್ನಾಗಿದೆ ಅಂತ. ಸೊ ಅದನ್ನು ಟೇಸ್ಟ್ ಕೂಡ ಮಾಡ್ತೀನಿ ರೀ. ಎಷ್ಟು ಚೆನ್ನಾಗಿದೆ ಗೊತ್ತಾ. ನಾನು ಸುಮ್ಮನೆ ಹೇಳಿದ್ದು ಅಮ್ಮ ಇದು ಚೆನ್ನಾಗಿದೆ ಅಂತ ಹೇಳಿ, ಪಾಪ ಅಷ್ಟು ಬೇಗ ಕೊಟ್ಟಿದ್ದಾರೆ. ಇದು ಆ್ಯಕ್ಚುಲಿ ಬೆಂಗಳೂರಲ್ಲಿ ತಿಂಡಿ ಮನೆ ಅಂತ ಇದೆ, ಅಲ್ಲಿಂದ ಕೊಟ್ಟು ಕಳಿಸಿರೋದು. ಟೇಸ್ಟು ಚೆನ್ನಾಗಿದೆ. ಆ ಸೆಂಟ್ರಲ್ಲಿ ಎಳ್ಳು ಅಷ್ಟು ಚೆನ್ನಾಗಿದೆ ನೋಡಿ, ಎಷ್ಟು ಫ್ರೆಶ್ ಆಗಿದೆ, ತುಂಬ ಅಂದರೆ ತುಂಬ ಚೆನ್ನಾಗಿದೆ. ಅಮ್ಮ ಅಂದ್ರೇ ಆ ಥರ. ಇನ್ನು ಅದಾದಮೇಲೆ ಅಮ್ಮ ನೋಡಿ ಇಲ್ಲಿಂದ ಹೋಗಿದ್ದಾರೆ, ಎಲ್ಲ ಏನೇನಿದೆ ನೋಡಿಕೊಂಡು. ಬಟ್ ಆದರೂ ಏನೇನು ಕೊಟ್ಟಿದ್ದಾರೆ ತೋರಿಸ್ತೀನಿ ನೋಡಿ. ನಿಂಬೆಹಣ್ಣು ನೋಡ್ತಿರ್ಬೋದು ನೀವು, ಎಷ್ಟು ನಿಂಬೆಹಣ್ಣು ಕೊಟ್ಟು ಕಳಿಸಿದ್ದಾರೆ. ರಿತಿಕ್ಷನ್ ತಿಂಡಿಗಾಗುತ್ತೆ ಅಂತ ಹೇಳಿ ನಿಂಬೆಹಣ್ಣು. ಹಾಗೆ ಇದು ಅಕ್ಕ ಕೊಟ್ಟು ಕಳಿಸಿದ್ದಾಳೆ.
ತೋರಿಸ್ತೀನಿ ರೀ, ಅಕ್ಕ ಒಂದು ಕೊಟ್ಟಿದ್ದಾರೆ. ಸೊ ನೋಡಿ, ಪಲಾವ್ ಎಲೆ ಇದು. ಅಂದರೆ ನಾವು ಯೂಶ್ವಲಿ ಪಲಾವ್ ಎಲೆ ಡ್ರೈ ಆಗಿರುತ್ತಲ್ವ, ಅದು ಒಣಗಿರುತ್ತೆ. ಇದು ಹಸಿದು ಎಲೆ, ಇದು ಪಲಾವ್ ಎಲೆ. ಜಾಸ್ತಿ ತಿಂಡಿ ಮಾಡ್ತಾ ಇರ್ತೀನಲ್ಲ, ಹಾಗಾಗಿ ಅದನ್ನು ಕೂಡ ಕೊಟ್ಟು ಕಳಿಸಿದ್ದಾರೆ. ಹೋಗಿ ಇನ್ನೂ 1 ಡೇ ಆಗಿದೆ ಅಷ್ಟೇ ಅಮ್ಮ. ಅಷ್ಟರಲ್ಲಿ ನೋಡಿ ಯಾವುದೆಲ್ಲ ಕೊಟ್ಟು ಕಳಿಸಿದ್ದಾಳೆ. ನಾವು 4 ಜನ ಇರೋದಲ್ವ, ಸೊ ನಮ್ಮ ಅಕ್ಕ ಹಾಗೆ ನನ್ನ ತಂಗಿ ಯಾರೇ ಆದರೂ ಅಷ್ಟೇ, ಏನು ತೊಗೊಂಡ್ರು ಕೂಡ ಅವರು ಕೂಡ ತೊಗೊಳ್ತಾರೆ, ನಾನು ಕೂಡ ಕೊಟ್ಟು ಕಳಿಸ್ತೀನಿ. ಇನ್ನು ಹೂವು ಎಲ್ಲ ಇಲ್ಲ, ಹಳ್ಳಿ ಕಡೆ ತುಂಬ ಫ್ರೆಶ್ಶಾಗಿ ಸಿಗಲ್ಲ, ಹಾಗಾಗಿ ಹೂವು ಕೂಡ ಕೊಟ್ಟು ಕಳಿಸಿದ್ದಾಳೆ. ನೋಡ್ತಿರ್ಬೋದು ಯಾವ್ಯಾವ ಹೂವು ಕೊಟ್ಟಿದ್ದಾಳೆ ಅಂತ ನಾನು ನಿಮ್ಮ ಜೊತೆ ತೋರಿಸ್ತೀನಿ ಬನ್ನಿ. ನಾನಂತೂ ಕಜ್ಜಿಕಾಯಿ ತಿಂದ್ಕೊಂಡೇ ವಿಡಿಯೋ ಸ್ಟಾರ್ಟ್ ಮಾಡ್ತಾಯಿದ್ದೀನಿ. ಅಷ್ಟು ಚೆನ್ನಾಗಿದೆ, ಏನು ಒಂಥರ ಎಷ್ಟು ತಿಂತಾಯಿದ್ರು ಸೊ ತಿಂತಾರಣ ಅಂತಲೇ ಅನಿಸುತ್ತೆ. ನಾನು ಆ್ಯಕ್ಚುಲಿ ಆಲ್ಮೋಸ್ಟ್ ಹೂವು ಏನೇ ತರಿಸಿದ್ರು ಬೆಂಗಳೂರಿಂದನೇ ಅಮ್ಮ ಕೊಟ್ಟು ಕಳಿಸ್ತಾರೆ, ಒಂದು 15 ದಿನಕ್ಕೆ ಒಂದ್ಸಲಿ. ಸೊ ನಿಮಗೆ ಗೊತ್ತಿರುತ್ತೆ ಹಳ್ಳಿ ಕಡೆ ಆ ಥರ ಏನೂ ಸಿಗೋಲ್ಲ. ಇನ್ನು ಕೆಲವರು ಅಂದ್ಕೊಬೋದು, ಅಯ್ಯೋ ಇದೆಲ್ಲನೂ ಬೇಕಾ, ಇದೆಲ್ಲ ಒಂದು ತೋರಿಸ್ಕೋಬೇಕಾ ಅಂತ. ಸೊ ನಮ್ಮ ಮನೆಯಿಂದ ನನಗೆಷ್ಟು ಕೊಟ್ರು ಅಷ್ಟು ಕೊಟ್ಟಿರೋ ಥರನೇ ತೃಪ್ತಿ. ಸೊ ಹೂವು ನೋಡ್ತಿರ್ಬೋದು, ಅವರೇ ಎಲ್ಲ ಕಟ್ಟಿ ಕೊಟ್ಟು ಕಳಿಸಿದ್ದಾರೆ. ಅಕ್ಕ ಆ್ಯಕ್ಚುಲಿ ಪೂಜೆಗೆ ಅಂತ ಕೊಟ್ಟು ಕಳಿಸಿದ್ದಾಳೆ. ಒಂದು ಬಾಕ್ಸ್ಗೆ ಹಾಕಿ ಇಟ್ಬಿಟ್ಟಿರ್ತೀನಿ ಇದು, ಯಾಕೆಂತ ಹೇಳಿದ್ರೆ ಒಂದು 15ರಿಂದ 20 ದಿವಸ ಹಿಂಗೆ ಇರುತ್ತೆ ಇದು, ಈ ಥರ ಫ್ರೆಶ್ಗಿಟ್ರೆ. ಇನ್ನು ದಿನ ಒಂದೊಂದು ಇಟ್ಕೊಳೋಕ್ಕೆ ಶಾವಂತಿಗೆ ಹೂವು ಬೇಕು ಅಂತ ಹೇಳಿ ಅವಳು ನಮ್ಮ ಮನೇಲಿ ಇರೋದು ಒಂದೇ ಫೋಟೋ ಆದರೆ ಎಷ್ಟೊಂದು ಕೊಟ್ಟು ಕಳಿಸಿರ್ತಾರೆ. ಸೊ ಇನ್ನು ನೋಡಿ ಬೆಂಗಳೂರು ಹೂವು ಹೆಂಗಿರುತ್ತೆ ಅಂಥೇಳಿ. ಬೆಂಗಳೂರು ಹೂವು ಅಂತೂ ತುಂಬ ಅಂದರೆ ತುಂಬಾ ಚೆನ್ನಾಗಿರುತ್ತೆ. ಇನ್ನು ಹಳ್ಳಿ ಕಡೆ ತುಂಬ ದೂರ ಕಟ್ತಾರೆ, ಅಲ್ಲಿ ಕಾಸ್ಟು ಅಷ್ಟೇ ಇರುತ್ತೆ, ಕ್ವಾಲಿಟಿನೂ ಹಾಗೆ ಇರುತ್ತೆ. ಇನ್ನೂ ಸ್ವಲ್ಪ ಬಿಡಿ ಹೂವು ಕೊಟ್ಟು ಕಳಿಸಿದ್ದಾಳೆ. ಸೊ ಇದು ನೋಡಿ ಎಷ್ಟು ಚೆನ್ನಾಗಿದೆ. ಈ ಕಲರ್ ಒಂದು ರೋಸ್ ಇದೆ, ಇದು ಸೇವಂತಿಗೆ ಹೂವು. ಈ ಕಲರ್ ಒಂದು ಸಾವಂತಿಗೆ ಹೂವು ಇದೆ ನೋಡಿ. ಹಾಗೆ ಇದರಲ್ಲೇ ಇನ್ನೊಂದು ಬ್ರೌನ್ ಕಲರ್ ಆಗಿದೆ, ಅದೊಂದು ಈ ಥರ. ಇದರಲ್ಲಿ 3 ಕಲರ್ಸ್ ಇದೆ. ಇನ್ನೂ ಸ್ವಲ್ಪ ತರಕಾರಿ ಎಲ್ಲನೂ ಕೊಟ್ಟು ಕಳಿಸಿದ್ದಾಳೆ ಅಕ್ಕ. ನಮ್ಮ ಮನೇಲಿ ನಾವು ಯಾವಾಗಲೂ ಇದೇ ಥರ, ನಮ್ಮ ಅಕ್ಕಂದಿರಾಗಿರ್ಬೋದು ಅಥವಾ ನನ್ನ ತಂಗಿ ನಮ್ಮಮ್ಮ ಏನೇ ಆದರೂ ಅಷ್ಟೇ. ಇವಾಗ ಅವರು ನೆನ್ನೆನೇ ಇಸ್ಕೊಟ್ಟಿದ್ದಾರೆ. ಈಗ ಇನ್ ಕೇಸ್ ಏನಾದರೂ ನಾನು ಕೂಡ ಬೆಂಗಳೂರಿಗೆ ಮಿಸ್ಸಾಗಿ ಏನಾದರೂ ನಾಳೆ ಹೋಗೋದಾದರೆ ನಾನು ಕೂಡ ಏನಾದರೂ ಒಂದು ಅಂದರೆ ಇಲ್ಲಿಂದ ಈ ಹಳ್ಳಿಲಿ ಏನು ಇರೋದು ಅವ್ರಿಗೆ ಇಷ್ಟನೋ. ಈಗ ನಿನ್ನೆ ವ್ಲಾಗಲ್ಲಿ ನಿಮಗೆ ತೋರಿಸಿದ್ದೀನಿ, ಆಲ್ಮೋಸ್ಟ್ ಅವ್ರಿಗೆ ಸೊಪ್ಪು ಅಂದ್ರೇ ಇಷ್ಟ. ನಮ್ಮ ತಂದೆಗೂ ಕೂಡ ತುಂಬ ಸೊಪ್ಪು ಆ ಥರ ಅಂದ್ರೇ ಇಷ್ಟ. ನಾನು ಜಾಸ್ತಿ ಸೊಪ್ಪು ಅಥವಾ ಹಸಿ ಕಾಳು ಏನಾದರೂ ಇದ್ದರೆ ಈ ಥರ ತೊಗೊಂಡು ಹೋಗ್ತೀನಿ. ಅಮ್ಮ ಇಲ್ಲದಿರೋ ನನಗೆ ತುಂಬ ಅಂದರೆ ತುಂಬ ಮಿಸ್ ಮಾಡ್ಕೊಳ್ತಾ ಇದ್ದೀನಿ. ಹಾಗೆ ಮತ್ತೆ ಯಾವಾಗ ಬರ್ತಾರೆ ಅನ್ನೋದು ಐಡಿಯಾ ಇಲ್ಲ. ನಾನು ಹಬ್ಬ ಮುಗಿಸ್ಕೊಂಡು, ವರಮಹಾಲಕ್ಷ್ಮಿ ಹಬ್ಬ ಇದೆ ಅಲ್ಲ, ಹಬ್ಬ ಮುಗಿಸ್ಕೊಂಡು ಬನ್ನಿ ಅಂತ ಕರಿತಾ ಇದ್ದೀನಿ. ನೋಡಬೇಕು ಅಮ್ಮ ಯಾವಾಗ ಬರ್ತಾರೆ ಏನು ಅಂತ. ಹಾಗೆ ಇನ್ನು ಕೆಲವರು 4 ಜನ ಇದೇ ಥರ ಇದೇ ಬಾಂಡಿಂಗಲ್ಲಿ ಇರ್ತೀರಾ, ನೀವು 4 ಜನ ಅಲ್ವಾ ಹೆಣ್ಮಕ್ಳು, ಹಿಂಗೆ ಇರ್ತೀರಾ ಅಂತ ಅನ್ಕೊತಾರೆ. ನಾವು ಎಷ್ಟೇ ಕಿತ್ತಾಡಿದ್ರು ಏನೇ ಮಾಡಿದ್ರು ಕೂಡ ನಾವು ಯಾವಾಗಲೂ ಇದೇ ತರ್ತೀವಿ. ನಾವೇನು ಕಿತ್ತಾಡೋದೇ ಇಲ್ಲ ಅಂತ ಏನಿಲ್ಲ, ಕಿತ್ತಾಡ್ತೀವಿ. ಯಾರ ಮನೇಲಿ ಕಿತ್ತಾಡಲ್ಲ ಅಕ್ಕ ತಂಗಿದಂದರೆ. ಆದರೆ ನಮ್ಮ ಮುನಿಸು ನಮ್ಮ ಜಗಳ ಏನಿದ್ರು 1 ದಿನ 2 ದಿನ ಅಷ್ಟೇ. ಈಗ ನಾನು ಅಕ್ಕ ಕಿತ್ತಾಡಿದರೆ ಸೆಂಟ್ರಲ್ಲೇ ತಂಗಿ ಕಾಲ್ ಮಾಡಿ ಕಾನ್ಫರೆನ್ಸ್ ಕಾಲ್ ಹಾಕೋದು ಆ ಥರ ಮಾಡ್ತಾಳೆ. ಇಲ್ಲಾಂದರೆ ತಂಗಿ ನಾನು ಕಿತ್ತಾಡಿದರೆ ಅಕ್ಕ ಕಾಲ್ ಮಾಡೋದು ಆ ಥರ ಮಾಡ್ತಾರೆ. ಅಥವಾ ನಾವು 4 ಜನ ಕಿತ್ತಾಡ್ಕೊಂಡಿದ್ರೆ ಅಮ್ಮ 4 ಜನಕ್ಕೂ ಬೈದು ಬುದ್ಧಿ ಹೇಳಿ 4 ಜನಕ್ಕೂ ಅದೇ ಬೈತಾರಲ್ಲ ಕಾಮನ್ ಆಗಿ, ನಿಮ್ಗೇನು ಮಾನ ಮರ್ಯಾದಿಲ್ವಾ ಹಾಗೆ ಹಿಂಗೆ ಅಂತ ಏನಾದರೂ ಬೈದು ನಮ್ಮಮ್ಮ. ಸೊ ಅಮ್ಮ ಏನಾದರೂ ಅಡುಗೆ ಮಾಡಿ ಇನ್ನೆಲ್ಲರೂ ಒಟ್ಟಿಗೆ ಕೂತ್ಕೊಂಡು ತಿಂದು ಈ ಥರ ಕಾಂಪ್ರಮೈಸ್ ಆಗ್ತೀವಿ ಅಷ್ಟೇ. ನಾವು ತೀರಾ ಬೇರೆಯವ್ರದ್ದು ಕೆಲವರು ಜಗಳ ಆಡ್ತಾರಲ್ಲ ಆ ಥರ ರೇಂಜ್ಗೇನು ಜಗಳ ಆಡಲ್ಲ. ನಾವು ಯಾವಾಗಲೂ ಖುಷಿಯಾಗಿ ಇರೋಕ್ಕೆ ಇಷ್ಟಪಡ್ತೀವಿ. ಯಾಕೆಂತ ಹೇಳಿದ್ರೆ ನಾವು ತುಂಬ ದೂರ ಇದ್ದೀವಿ. ಅಂದರೆ ಅಕ್ಕ ಬಂದು ಬೆಂಗಳೂರಲ್ಲಿದ್ದಾರೆ, ನಾನು ಇಲ್ಲಿದ್ದೀನಿ. ಈಗ ಅವ್ರು ಇಲ್ಲಿಗೆ ಬಂದರೆ ನನ್ನ ಜೊತೆ ಜಗಳ ಆಡಲ್ಲ. ಯಾಕಂತ ಹೇಳಿದ್ರೆ ಅಯ್ಯೋ ತುಂಬ ದಿನ ಆದಮೇಲೆ ತಂಗಿನ ನೋಡ್ತಾ ಇದ್ದೀನಿ ಅಂತ. ಇನ್ನು ನಾನು ಇಲ್ಲಿಂದ ಅಲ್ಲಿಗೆ ಹೋದರೆ ಅಯ್ಯೋ ನನ್ನ ತಂಗಿ ತುಂಬ ದಿನ ಆದಮೇಲೆ ಅಲ್ಲಿಂದ ಏನೇನೋ ತಂದಿದ್ದಾಳೆ, ಅವಳ ಜೊತೆ ಜಗಳ ಆಡೋದು ಬೇಡ ಅಂತ ಇರ್ತೀವಿ. ನಾವು ಯಾವಾಗ ಜಾಸ್ತಿ ಕಿತ್ತಾಡೋದು ಅಂತ ಹೇಳಿದ್ರೆ, ಇವಾಗ 4 ಜನ ಸೇರಿಕೊಂಡು ಒಂದು 15 ದಿನ ಒಂದೇ ಕಡೆ ಇರ್ತೀವಲ್ವ, ಆವಾಗ ಸಣ್ಣ ಪುಟ್ಟದಕ್ಕೂ ಕಿತ್ತಾಡೋದು. ನಾನು ಇಲ್ಲಿ ಮಲಗ್ತೀನಿ, ಅಲ್ಲಿ ಮಲಗ್ತೀನಿ, ನಿನ್ನ ಮಗಳು ಹಿಂಗೆ ಮಾಡಿದ್ಲು, ನಿನ್ನ ಮಗ ಹಿಂಗೆ ಮಾಡ್ದ ಅಂತ ನಾವು ಆವಾಗ ಒಂದು 15-20 ದಿನ ಒಟ್ಟಿಗೆ ಇರ್ತೀವಲ್ಲ. ಸೊ ಆ ಥರ ಟೈಮಲ್ಲಿ ಸುಮ್ಮನೆ ಕಿತ್ತಾಡೋದು, ಸುಮ್ಮನೆ ಜಗಳ ಮಾಡೋದು ಈ ಥರ ಮಾಡ್ಕೊತೀವಿ. ಬಟ್ ಸೀರಿಯಸ್ಸಾಗಿ ಏನು ಹೋಗಲ್ಲ, ಅದು ಕಾಮಿಡಿ ಥರನೇ ತೊಗೊಳ್ತೀವಿ.
ಅದನ್ನು ನೋಡಿ ಹುರ್ಕೊಳೋರು ಕೂಡ ತುಂಬ ಜನ ಇದ್ದಾರೆ. ನಮ್ಮ ಬೆನ್ನಿಂದೆ ಮಾತಾಡಲ್ಲ. ಮಾತಾಡ್ತಾ ಇರ್ತಾರೆ, ಅಯ್ಯೋ ಏನು ಸೀಮೆಗಿಲ್ದಿದ್ದ ಅಕ್ಕ ತಂಗಿರ ಹಾಗೆ ಹಿಂಗೆ ಅಂತ. ಬಟ್ ಮುಂದೆ ಯಾರು ಮಾತಾಡಲ್ಲ. ಧೈರ್ಯ ಇರೋರು, ಅವ್ರ ಬಗ್ಗೆ ಮಾತಾಡಬೇಕು ಅಂತ ಅನಿಸಿರೋರಾದ್ರೆ ಮುಂದೆಯಿಂದ ಮಾತಾಡ್ತಾರೆ, ಹಿಂದೆ ಅಲ್ಲ. ಹಿಂದೆ ಬೊಗಳೋ ನಾಯಿಗಳ್ನ ಕಟ್ಕೊಂಡು ನಮಗೇನು, ಮುಂದೆ ಬರೋ ನಾಯಿ ಬೊಗಳಿದ್ರೆ ಅದಕ್ಕೆ ಏನಾದರೂ ಕಲ್ಲು ತಗೊಂಡು ಹೊಡಿಬೋದು ಅಥವಾ ಹೊಡಿಯೋದು ಆ ಥರ ಮಾಡ್ತೀವಿ. ಹಿಂದೆ ಬರೋದಕ್ಕೆ ನಾವು ಯಾಕೆ ತಲೆ ಕೆಡಿಸ್ಕೋಬೇಕಲ್ವಾ? ಸೊ ನಾವು ಈ ಥರ ನಮ್ಮ ಫ್ಯಾಮಿಲಿ ಆಗಿರ್ಬೋದು, ನಮ್ಮ ಅಕ್ಕ ತಂಗಿದಿರಾಗ್ಬೋದು, ನಮ್ಮ ಅಮ್ಮ ಆಗಿರ್ಬೋದು, ಯಾರೇ ಆದ್ರೂ ಬರೀ ಇದೇ ಒಂದೇ ವಿಚಾರಕ್ಕೆ ಕೊಟ್ಟು ಕಳಿಸ್ತಾರೆ ಅನ್ನೋ ಒಂದೇ ವಿಚಾರಕ್ಕಲ್ಲ. ಒಂದು ಕಷ್ಟ ಆಗಿರ್ಬೋದು, ಒಂದು ಸುಖ ಆಗಿರ್ಬೋದು, ಎಲ್ಲದಕ್ಕೂ ಫಸ್ಟು ನಮ್ಮ ಮನೆಯಲ್ಲಿ ಬರೋದು ಅಂತ ಹೇಳಿದ್ರೆ ನನಗೆ ನಮ್ಮಮ್ಮ, ನನ್ನ ಅಕ್ಕ ತಂಗಿರು, ನನ್ನ ಫ್ಯಾಮಿಲಿನೇ. ಯಾಕೆ ಅಂತ ಹೇಳಿದ್ರೆ ನಮ್ಮ ಮನೇಲಿ ಬಾಂಡಿಂಗ್ ಎಲ್ಲರದ್ದು ಹೆಂಗಿದೆ ಅಂತ ಹೇಳಿದ್ರೆ, ಈಗ ಅಕ್ಕ ಬಂದ್ಲು ಅಂದರೆ ಭಾವ ಬರೋದು, ಆ ಥರ ಎಲ್ಲರೂ ಒಗ್ಗಟ್ಟು ಒಂದು ಕೈಯಲ್ಲಿದ್ದೀವಿ ನಾವು. ನಮ್ಮನ್ನು ನೋಡಿ ನಾನು ಆಗಲೇ ಹೇಳ್ದಂಗೆ ತುಂಬ ಜನ ಮಾತಾಡಿದ್ದಾರೆ. ಬಟ್ ಅದನ್ನು ನಾವು ತಲೆ ಕೆಡಿಸ್ಕೊಳಲ್ಲ. ಯಾರು ಏನೇ ಅಂದ್ಕೊಂಡ್ರು, ಯಾರು ಏನೇ ಹೊಟ್ಟೆ ಕಿಚ್ಚುಪಟ್ರು, ನಾವು ಇರೋದೇ ಹೀಗೆ. ಬೇರೆಯವ್ರಿಗೋಸ್ಕರ ನಾವು ಯಾಕೆ ತಲೆ ಕೆಡಿಸ್ಕೊಬೇಕು? ಅವ್ರಂದ್ರು ಅಂತ ನಾವು ನೋಡ್ದಿರ ಬಿಡೋಕ್ಕಾಗಲ್ಲ. ಅವ್ರು ಅಂದಿಲ್ಲ ಅಂತಲೂ ನಾವು ತಲೆ ಕೆಡಿಸ್ಕೊಂಡಿರೋಕ್ಕಾಗಲ್ಲ. ಇನ್ನು ಮನೆ ಕೆಲಸ ಆ್ಯಕ್ಚುಲಿ ಇವತ್ತು ಇಷ್ಟು ದಿನ ಅಮ್ಮ ಇದ್ದರು. ಅಮ್ಮ ಪಾಪ ಬೆಳಗ್ಗೆ ಹೋದರೆ ಸಂಜೆವರೆಗೂ ಅಮ್ಮನೇ ಇದ್ದು ಬರೋರು. ಈಗ ಲೋಕಿ ಸ್ವಲ್ಪ ಯಾಕೋ ಕತ್ತು ಉಳುಕ್ಬಿಟ್ಟಿದೆ ಅವನಿಗೆ. ಸೊ ಬಂದು ಮಲ್ಕೊಂಡು ಜಾಸ್ತಿ ಹೊತ್ತು ನಿಲ್ಲಕ್ಕೂ ಆಗ್ತಿಲ್ಲ. ಬಟ್ ಆದರೂ ಅಲ್ಲೂ ನೋಡ್ಕೋಬೇಕಲ್ಲ. ಅಲ್ಲಿಲ್ಲ ಅಂತ ಹೇಳಿದ್ರೆ ಅವ್ರಿಗೂ ಕೂಡ ತೊಂದರೆ ಆಗ್ಬಿಡುತ್ತೆ. ಯಾಕಂತ ಹೇಳಿದ್ರೆ ಹೆಂಗೆ ಮಾಡ್ತಾರೆ ಏನು ಅನ್ನೋದು ನಮಗೂ ಕೂಡ ಒಂದು ಕನ್ಫ್ಯೂಷನ್ ಇದೆ. ಹಾಗೆ ನಾನು ಇನ್ನೊಂದು ಏನಪ್ಪ ಅಂತ ಹೇಳಿದ್ರೆ, ಒಂದು ಡೌಟ್ ಇದೆ ನನಗೆ. ಮನೆ ಹೆಸರು ಯಾರಿಗಾದರೂ ಏನಾದರೂ ಈ ಥರ ಇಡ್ಬೋದು ಅನ್ನೋ ಐಡಿಯಾ ಇದ್ದರೆ ನನಗೆ ಕಮೆಂಟಲ್ಲಿ ತಿಳಿಸಿ. ಯಾಕೆಂತ ಹೇಳಿದ್ರೆ ನನಗೆ ಒಂದು ಕನ್ಫ್ಯೂಷನಲ್ಲಿದ್ದೀನಿ. ಏನಂತ ಇಡ್ಬೋದು ನಮ್ಮ ಮನೆಗೆ ಹೆಸರು ಅಂತ. ಸೊ ತುಂಬ ಜನ ತುಂಬ ಥರ ಹೇಳಿದ್ದಾರೆ. ಬಟ್ ನನಗೆ ಯಾವುದು ಇಷ್ಟ ಆಗುತ್ತೋ ಅದು, ನೀವು ಹೇಳೋದ್ರಲ್ಲೂ ಕೂಡ ಇಷ್ಟ ಆಗಿದ್ದರೆ ಅದನ್ನು ನಾನು ಕೂಡ ಆ ಹೆಸರನ್ನು ತಗೊಳ್ತೀನಿ ಅಂತ ಹೇಳ್ತೀನಿ. ಮತ್ತು ಆಗಲೇ ಹೇಳ್ದಂಗೆ ಹುರ್ಕೊಳೋರು ಹುರ್ಕೊತಾ ಇರ್ತಾರೆ, ತಲೆ ಕೆಡಿಸ್ಕೋಬೇಡಿ. ನೀವು ಹೆಂಗಿದ್ದೀರೋ, ನಿಮ್ಮ ಹತ್ರ ಏನಿದೆಯೋ ಅದನ್ನು ಇಟ್ಕೊಂಡು ಅದನ್ನು ನೋಡಿಕೊಂಡು ಖುಷಿ ಖುಷಿಯಾಗಿರಿ, ಆರಾಮಾಗಿರಿ ಅಂತ ಹೇಳ್ತೀನಿ. ಬೇರೆಯವ್ರಿಗೋಸ್ಕರ ತಲೆ ಕೆಡಿಸ್ಕೋಬೇಡಿ. ಅಮ್ಮ ಮಿಸ್ ಯು, ಫ್ಯಾಮಿಲಿ ಎಲ್ಲರನ್ನೂ ಮಿಸ್ ಮಾಡ್ಕೊತಾ ಇದ್ದೀನಿ ಅಂತ ಹೇಳ್ತಾ ಇವತ್ತಿನ ವ್ಲಾಗ್ ಇಲ್ಲಿಗೆ ಸ್ಟಾಪ್ ಮಾಡ್ತಾ ಇದ್ದೀನಿ. ವಿಡಿಯೋ ಯಾರಿಗೆಲ್ಲ ಇಷ್ಟ ಆಯಿತು ಲೈಕ್ ಮಾಡಿ, ಶೇರ್ ಮಾಡಿ, ಹಾಗೆ ಇಷ್ಟ ಆಗಿದ್ದರೆ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ ಅಂತ ಕೇಳ್ತಾ ಇವತ್ತಿಗೆ ನನ್ನ ವ್ಲಾಗ್ ಮುಗಿಸ್ತಾ ಇದ್ದೀನಿ ಗೈಸ್. ಥ್ಯಾಂಕ್ ಯು ಫಾರ್ ವಾಚಿಂಗ್. ಇದೇ ರೀತಿ ಸಪೋರ್ಟ್ ಮಾಡ್ತಾಯಿರಿ.